ನೀವು ಹೇಳಿದಂಗೆ ತುಂಬ ಕಾಸ್ಟ್ಲಿ ಆಯಿತು ಶಿಕ್ಷಣ ಭಾರತದಲ್ಲಿ. ಈಗ ನಮ್ಮಲ್ಲಿ ಎಷ್ಟು ತಾರತಮ್ಯ ಬಂದುಬಿಟ್ಟಿದೆ ಅಂದರೆ ಒಂಥರ ಹೆದರಿಕೆ ಆಗುವಂಗಿದೆ. ಬಹುಶಃ ಯಾವ ದೇಶದಲ್ಲೂ ಈ ಥರದ್ದಿಲ್ಲ. 5 ಇಟ್ಕೊಂಡು ಕೂತಿದ್ದೀವಿ ನಾವು. ಒಂಥರ ಇಲ್ಲೊಂಥರ ಜಾತಿ ಪದ್ಧತಿ ಮಾಡಿ ಇಟ್ಬಿಟ್ಟಿದ್ದೀವಿ ಶಿಕ್ಷಣದಲ್ಲಿ ನಾವು. ಸ್ಟೇಟ್ ಬೋರ್ಡ್ ಸ್ಕೂಲು, CBSE, ICSE, IGCSE, IB ಅದು ಬಂದಿದೆ. ಮೇಲಿನ 2 ಇಂಟರ್ನ್ಯಾಷನಲ್ ಕರಿಕ್ಯುಲಮ್ ಅಂತ. ಅಲ್ಲಿದ್ದವರೆಲ್ಲ ಹೀಗೆ ಮೇಲೆ, ಇವ್ರು ಕೆಳಗಿನವ್ರು. ಇದು ಯಾಕೆ ಮಾಡ್ತೀವಿ ನಾವು? ನಮ್ಮ ಮಕ್ಕಳು, ಇಡೀ ಭಾರತ ಮಕ್ಕಳು ಒಂದೇ ಕಲಿಬಾರ್ದ? ಬೇರೆ ಬೇರೆ ಶಾಲೆಯಲ್ಲಿ ಕಲೀರಿ. ಈಗ ಅಮೇರಿಕದ ರಾಷ್ಟ್ರಪತಿ ಮಗಳು ಕೂಡ ಅಥವಾ ಅವ್ರ ಡ್ರೈವರ್ ಮಗ ಕೂಡ ಒಂದೇ ಕರಿಕ್ಯುಲಮ್ ಕಲಿತಾರೆ. ಬೇರೆ ಬೇರೆ ಸ್ಕೂಲಲ್ಲಿ ಕಲಿಬೋದು, ಒಂದೇ ಕಲಿತಾರೆ. ಹಾಗೆ ವ್ಯವಸ್ಥೆ ನಮ್ಮಲ್ಲಿ ಆಗಲಿಲ್ಲ. ಸ್ಟೇಟಿಂದ CBSE, ICSEಗೆ ಹೋಗ್ಬಿಟ್ರೆ ಮಕ್ಕಳು ಒದ್ದಾಡ್ಬಿಡ್ತಾರೆ. ಯಾಕಂದರೆ ಅಲ್ಲಿ ಏನಾಗಿದೆ ಗೊತ್ತಾ, ಕಾಂಪಿಟೇಷನ್ ಥರ ಆಗಿದೆ. ಹೌದು, ನಮ್ಮದು ಬೆಸ್ಟು ಅಂತ. ಬೆಸ್ಟು ಅನ್ನೋದು ಹೇಗಾಗಿದೆ ಗೊತ್ತಾ, ಎಲ್ಲಿ ಕರಿಕ್ಯುಲಮ್ ಜಾಸ್ತಿ ಇದೆಯೋ, ನಮ್ಮ ಹುಡುಗ ಇಷ್ಟು ದಪ್ಪ ಪುಸ್ತಕ ಓದ್ತಾನೆ ಅಂದರೆ ಭಾಳ ಒಳ್ಳೆ ಕರಿಕ್ಯುಲಮ್ ಅದು ಅಂತ. ಎಲ್ಲ ಭ್ರಮೆಗಳೆಲ್ಲ ಇವು ಭ್ರಮೆಗಳು.